ಹಾಯ್ ಎಲ್ರಿಗೂ ನಮಸ್ಕಾರ. ಈ 3 ಕೆಲಸ ಮಾಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬರೋದಿಲ್ಲ. ಯಾಕೆ ಹಣ ಬರೋದಿಲ್ಲ, ಯಾವ 3 ಕೆಲಸವನ್ನು ಮಾಡಬೇಕು ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನ ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸರ್, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುವಂಥದ್ದು. ಎಲ್ರಿಗೂ ಕೂಡ ನೀವು ಈ ವಿಡಿಯೋವನ್ನು ಕಂಪ್ಲೀಟಾಗಿ ವೀಕ್ಷಿಸಬೇಕು. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಎಲ್ಲರ ಹತ್ರ, ಈ 3 ಕೆಲಸ ಮಾಡಿಲ್ಲ ಅಂತಂದರೆ ನಿಮ್ಮದು 1 ರೂಪಾಯಿ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಯಾವ 3 ಕೆಲಸ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, 1ನೇ ಕೆಲಸ ಬಂದುಬಿಟ್ಟು ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, 1ನೇ ಕೆಲಸ ಬಂದುಬಿಟ್ಟಿದೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಲೇಬೇಕು. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ, 1,18,00,000 ಜನ ಅರ್ಜಿ ಸಲ್ಲಿಸಿರುವಂಥ ಒಂದು ಸರ್ಕಾರದವರು ಮಾಹಿತಿ ಕೊಟ್ಟಿರುವಂಥದ್ದು. 1,18,00,000 ಜನ ಈ ಬಾರಿ ಅರ್ಜಿ ಸಲ್ಲಿಸಿದ್ದೀರಾ. ಅಂದರೆ ತುಂಬ ಜನ ಜನವರಿಯಲ್ಲಿ ಅರ್ಜಿ ಸಲ್ಲಿಸಿದ್ದೀರಾ, ಫೆಬ್ರವರಿಯಲ್ಲಿ ಅರ್ಜಿ ಸಲ್ಲಿಸಿದ್ದೀರಾ, ಮತ್ತು ತುಂಬ ಜನ ಇವಾಗ ಅರ್ಜಿ ಸಲ್ಲಿಸಿದ್ದೀರಾ, ರೀಸೆಂಟಾಗಿ ಅರ್ಜಿ ಸಲ್ಲಿಸಿದ್ದೀರಾ. ಒಂದು 2-3 ತಿಂಗಳಾಗಿರ್ಬೋದು, ಕೆಲವರೆಲ್ಲ 1 ತಿಂಗಳು 15 ದಿವಸ ಆಗಿದೆ ಅಂತಲೇ ಹೇಳ್ಬೋದು. ಕೆಲವರು ಈ ತಿಂಗಳ ಒಂದು ಇನ್ಸ್ಟಾಲ್ಮೆಂಟ್ ಏನಿದೆ, ಈ ತಿಂಗಳ ಒಂದು ಇನ್ಸ್ಟಾಲ್ಮೆಂಟ್ಗೆ ಕಾಯ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಕೆಲವರು ಈ ತಿಂಗಳೇ ಅರ್ಜಿ ಸಲ್ಲಿಸಿರುವಂಥದ್ದು. ಈ ತಿಂಗಳು ಅಂತಂದರೆ ಫೆಬ್ರವರಿ ತಿಂಗಳು ಅರ್ಜಿ ಸಲ್ಲಿಸಿದ್ದಾರೆ, ಆದರೆ ಮಾರ್ಚ್ ತಿಂಗಳು ಹಣ ಬರಲಿಕ್ಕೆ ಕಾಯ್ತಾ ಇರುವಂಥದ್ದು ಅಂತ ಹೇಳ್ಬೋದು. ತುಂಬ ಜನ ರೀಸೆಂಟಾಗಿ ಅರ್ಜಿ ಸಲ್ಲಿಸಿರುವಂಥದ್ದು. ಗೈಸ್, ಏನಪ್ಪ ಅಂತಂದರೆ, ಈ ಬಾರಿ ನೀವು ಅರ್ಜಿ ಸಲ್ಲಿಸಿದ್ದೀರಾ, ನಾನು ಹೇಳುವಂಥ 3 ಕೆಲಸವನ್ನು ಮಾಡಲೇಬೇಕು. ಇವಾಗಲೇ ಹೇಳಿದ್ದೀನಿ, ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮಾಡಲೇಬೇಕು. ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಸ್ನೇಹಿತರೆ, ಫಸ್ಟ್ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು. ಮತ್ತು ನಿಮ್ಮದು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಿದ್ದುಪಡಿ ಇದ್ದರೆ ಅದನ್ನು ಕಂಪ್ಲೀಟಾಗಿ ಆ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು. ಸ್ನೇಹಿತರೆ, ಇದು ನೆನಪಿರಲಿ, ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಿದ್ದುಪಡಿ ಇದೆ ಅಂತಂದರೆ ಕಂಪ್ಲೀಟಾಗಿ ಅದನ್ನ ತಿದ್ದುಪಡಿ ಮಾಡ್ಕೊಳ್ಬೇಕಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಈ KYC ಎಲ್ಲರೂ ಆಗಲೇಬೇಕು. ಸ್ನೇಹಿತರೆ, ನಾನು ಈಗ ಏನು ಹೇಳಿದೆ ಇವಾಗ, ಈ KYC ಆ ಒಂದು ಕೆಲಸವನ್ನು ಎಲ್ಲರೂ ಕೂಡ ಚಾಚು ತಪ್ಪದೆ ಮಾಡಬೇಕು. ಯಾಕಪ್ಪ ಅಂತಂದರೆ ಇದು ಕಡ್ಡಾಯವಾಗಿ ಮಾಡಲೇಬೇಕು. ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಒಂದು ಸ್ಟೆಪ್ಪನ್ನು, ಈ 3 ಸ್ಟೆಪ್ ಏನು ಹೇಳಿದೆ, ಈ ಒಂದು 3 ಕೆಲಸವನ್ನು ಏನು ಹೇಳಿದ್ದೀನಿ ನಾನು, ಈ ಒಂದು 3 ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು. ಎಲ್ರಿಗೂ ಕಂಪಲ್ಸರಿಗೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು. ನೀವು ಯಾವುದೇ ಒಂದು ವರಿ ಮಾಡ್ಕೊಳ್ಬೇಡಿ, ಎಲ್ರಿಗೂ ಹಣ ಬರುತ್ತೆ. ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ. ಈ 3 ಸ್ಟೆಪ್ ಏನಪ್ಪ ಅಂತಂದರೆ, ಬ್ಯಾಂಕ್ ಅಕೌಂಟ್ ಸೆಟ್ಟಿಂಗ್ ಆಗಬೇಕು, ಮತ್ತು ನೇಮ್ ಮಿಸ್ ಮ್ಯಾಚ್ ಮಾಡ್ಕೊಳ್ಬಾರ್ದು, ಮತ್ತು ತಿದ್ದುಪಡಿ, ಅದೇ ನಿಮ್ದು ಏನು ತಿದ್ದುಪಡಿ ಇದೆ, ಯಾವುದೇ ಒಂದು ಈಗ ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಇವಾಗ ಏನು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್, ಈಗ ನಿಮ್ದು ಏನಾದರೂ ತಿದ್ದುಪಡಿ ಇದೆ ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಬೇಕು. ಮತ್ತು ಈ KYC ಆಗಬೇಕು. ಈ 3 ಕೆಲಸ ಆಗಿಲ್ಲ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳ್ತಾ ಗೈಸ್, ಇವತ್ತಿನೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ 3 ಕೆಲಸ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.